ಫಟಾಫಟ್ 50ಗೆ ಸ್ವಾಗತ. ನಾನು ಮಧುಶ್ರೀ. ನಾನು ಪ್ರತಿಮಾ ಭಟ್. ಬನ್ನಿ ಈಗ ಕ್ವಿಕ್ ಆಗಿ 50 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ತಮಿಳುನಾಡಿನ ಹೊಸೂರಿನ ಕೋರ್ಟ್ಗೆ ಕೊಲೆ ಆರೋಪಿಗಳು 5 ಮಂದಿ ಗನ್ ಮ್ಯಾನ್ 16 ಮಂದಿ ಪುಡಿರೌಡಿಗಳ ಜೊತೆಗೆ ಆಗಮಿಸಿದ್ರು. ಸಚಿವರಿಗೂ ಕಡಿಮೆ ಇಲ್ಲದಂತೆ ಟೈಟ್ ಸೆಕ್ಯೂರಿಟಿಯನ್ನು ನೋಡಿ ಪೊಲೀಸರೇ ಶಾಕ್ ಆದರು. ಹಿಮಾಚಲ ಪ್ರದೇಶದಲ್ಲಿ ವರ್ತಕನ ಮನೆಗೆ 210 ಕೋಟಿ ರೂಪಾಯಿ ವಿದ್ಯುತ್ ಬಿಲ್ ಬಂದಿದೆ. 210 ಕೋಟಿ 42,08,405 ರೂಪಾಯಿ ವಿದ್ಯುತ್ ಬಿಲ್ ನೋಡಿದ ಹಮೀರ್ಪುರದ ಲಲಿತ್ ದಿಮ್ಮಾನ್ ಶಾಕ್ ಆಗಿದ್ದಾರೆ. ಬಳಿಕ ತಾಂತ್ರಿಕ ಸಮಸ್ಯೆ ಬಗೆಹರಿಸಿ 4,047 ರೂಪಾಯಿ ವಿದ್ಯುತ್ ಶುಲ್ಕವನ್ನು ಕಟ್ಟಿಸಿಕೊಂಡಿದ್ದಾರೆ. ಕೊಲೆ ಆರೋಪಿ ದರ್ಶನ್ ಮೈಸೂರಿಗೆ ತೆರಳಲು ಬೆಂಗಳೂರಿನ 57ನೇ ಸೆಷನ್ಸ್ ಕೋರ್ಟ್ ಅವಕಾಶ ಕೊಟ್ಟಿದೆ. ಜನವರಿ 12ರಿಂದ 5 ದಿನ ದರ್ಶನ್ ಮೈಸೂರಿಗೆ ತೆರಳಲಿದ್ದಾರೆ. ಅತ್ತ ಪವಿತ್ರ ಗೌಡ ಹಾಗೂ ಮುಂಬೈ ಮತ್ತು ದೆಹಲಿಗೆ ತೆರಳುವುದಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಎಲ್ಲಾ ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ರು. ಜಾಮೀನು ಮಂಜೂರು ಮಾಡಿದಾಗ ಪ್ರತಿ ತಿಂಗಳು ನ್ಯಾಯಾಲಯಕ್ಕೆ ಬರಬೇಕೆಂದು ಷರತ್ತು ವಿಧಿಸಲಾಗಿತ್ತು. ಅದರಂತೆ ಪವಿತ್ರ, ದರ್ಶನ್ ಸೇರಿದಂತೆ ಆರೋಪಿಗಳೆಲ್ಲರೂ ಬೆಂಗಳೂರಿನ ಸಿಸಿಎಚ್ 57ರ ಕೋರ್ಟ್ನಲ್ಲಿ ಹಾಜರಾದರು. 6 ತಿಂಗಳ ಬಳಿಕ ದರ್ಶನ್ ಪವಿತ್ರ ಮುಖಾಮುಖಿಯಾಗಿದ್ದಾರೆ. ಕೋರ್ಟ್ ಆವರಣದಲ್ಲಿ ಇಬ್ಬರು ಮಾತುಕತೆ ನಡೆಸಿದ್ರು. ಪವಿತ್ರ ಗೌಡ ನಟ ದರ್ಶನ್ ಆರೋಗ್ಯ ವಿಚಾರಿಸಿದ್ರೆ ದರ್ಶನ್ ಪವಿತ್ರ ಬೆನ್ನು ತಟ್ಟಿ ಸಂತೈಸಿದ್ದಾರೆ. ಕೊಲೆ ಆರೋಪಿ ಪವಿತ್ರ ಗೌಡ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ರಾಜ್ಯ ಬಿಟ್ಟು ಹೊರಗೆ ಹೋಗಲು ಅವಕಾಶ ಕೋರಿದ್ರು. ದೇವಸ್ಥಾನಕ್ಕೆ ತೆರಳಲು 1 ತಿಂಗಳ ಕಾಲಾವಕಾಶವನ್ನ ನೀಡುವಂತೆ ಮನವಿ ಮಾಡಿದ್ರು. ಅದಕ್ಕೆ ಕೋರ್ಟ್ ಈಗ ಅವಕಾಶ ಮಾಡಿಕೊಟ್ಟಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆಯನ್ನ ಫೆಬ್ರವರಿ 25ಕ್ಕೆ ಮುಂದೂಡಲಾಗಿದೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ ಜಡ್ಜ್ ವಿಚಾರಣೆ ಮುಂದಕ್ಕೆ ಹಾಕಿದ್ದಾರೆ. ಪ್ರಕರಣದ 15 ಮತ್ತು 17ನೇ ಆರೋಪಿಗಳ ಶ್ಯೂರಿಟಿ ಕೊಡುವಂತೆ ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹಾವಳಿ ಮಿತಿಮೀರಿದೆ. ಸಾಲ ವಸೂಲಾತಿ ವೇಳೆ ಕಿರುಕುಳ ಕೊಡ್ತಾ ಇರೋದಕ್ಕೆ ಬೇಸತ್ತು ಜಿಲ್ಲೆಯ ಹಲವೆಡೆ 100ಕ್ಕೂ ಹೆಚ್ಚು ಕುಟುಂಬಗಳು ಊರನ್ನೇ ತೊರೆದಿವೆ. ಶಾಲೆ ಬಿಡಿಸಿ ಮಕ್ಕಳನ್ನ ಪೋಷಕರು ತಮ್ಮ ಜೊತೆಗೆ ಕರೆದೊಯ್ದಿದ್ದಾರೆ. ತಿರುಮಲದಲ್ಲಿ ವೈಕುಂಠ ದ್ವಾರದ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಮುಂಜಾನೆಯಿಂದಲೇ ಭಕ್ತರು ಬಾಲಾಜಿಯ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದರು. ರಾಜಕೀಯ ಗಣ್ಯರು, ಸಿನಿಮಾ ನಟರು ಸಹ ಬೆಳಗ್ಗೆನೆ ಆಗಮಿಸಿ ಶ್ರೀನಿವಾಸನ ದರ್ಶನ ಪಡೆದರು. ಅದ್ಧೂರಿಯಾಗಿ ಸ್ವರ್ಣ ರಥೋತ್ಸವ ನೆರವೇರಿತು. ಕಾಲ್ತುಳಿತದಲ್ಲಿ ಗಾಯಗೊಂಡವರಿಗೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿಸಲಾಗಿದೆ. 35 ಗಾಯಾಳುಗಳು ವೈಕುಂಠ ದರ್ಶನ ಮಾಡಿದ್ದಾರೆ. ಟಿಕೆಟ್ ಕೌಂಟರ್ ಬಳಿ ನಡೆದಿದ್ದ ಕಾಲ್ತುಳಿತದಲ್ಲಿ 6 ಭಕ್ತರು ಮೃತಪಟ್ಟಿದ್ರು. ಈ ಪೈಕಿ ಗಾಯಗೊಂಡಿದ್ದವರಿಗೆ ಈ ವಿಶೇಷ ದರ್ಶನ ಮಾಡಿಸಲಾಗಿದೆ. ದಾವಣಗೆರೆ ಅಕ್ರಮ ಮರಳು ದಂಧೆಗೆ ಬ್ರೇಕ್ ಬಿದ್ದಿಲ್ಲ. ಇವತ್ತು ಟಿವಿ9 ಕ್ಯಾಮೆರಾ ಕಂಡು ಜೆಸಿಬಿ ಸಹಿತ ಆರೋಪಿ ಪರಾರಿಯಾಗಿರುವ ಘಟನೆ ಹರಿಹರ, ಧೂಳೆ ಹೊಳೆ, ತುಂಗಭದ್ರಾ ದಂಡೆಯಲ್ಲಿ ನಡೆದಿದೆ. ಗಣಿ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ದಾಳಿ ಬೆನ್ನಲ್ಲೇ ಮರಳು ದಂಧೆ ಮತ್ತೆ ಶುರುವಾಗಿದೆ. ಮರಳಿನ ಟೆಂಡರ್ ವಿಳಂಬದಿಂದಾಗಿ ಹರಿಹರ, ಹೊನ್ನಾಳಿ ತಾಲೂಕಿನ ವ್ಯಾಪ್ತಿಯ ತುಂಗಭದ್ರಾ ನದಿ ದಂಡೆಯಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಟಿವಿ9 ಕ್ಯಾಮೆರಾ ಕಂಡು 6 ಜೆಸಿಬಿ 8 ಲಾರಿಗಳು ಜಾಗ ಖಾಲಿ ಮಾಡಿವೆ. ಆದರೆ ಆರೋಪಿಯೊಬ್ಬ ಜೆಸಿಬಿ ಬಿಟ್ಟು ಓಡ್ ಹೋಗಿದ್ದಾನೆ. ಡಿನ್ನರ್ಗೆ ಸೇರ್ತಾರೋ ಮತ್ಯಾವುದಕ್ಕೆ ಸೇರ್ತಾರೋ, ಕಾಂಗ್ರೆಸ್ ಡಿನ್ನರ್ ಪಾಲಿಟಿಕ್ಸ್ ನನಗೆ ಬೇಡವಾದ ವಿಚಾರ. ಸಂಪುಟದ ಸಭೆಯಲ್ಲಿ ಚರ್ಚಿಸೋದು, ಔತಣಕೂಟದಲ್ಲಿ ಚರ್ಚೆ ಮಾಡ್ತೀರಾ? ಅಹಿಂದ ಮಹಾನ್ ನಾಯಕರು ಅಲ್ವಾ ಇವರು ಅಂತ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ನಾಳೆ ಶೃಂಗೇರಿ ಶಾರದಾ ಮಠಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಲಿದ್ದಾರೆ. ಕ್ಯಾಪ್ಟನ್ನಲ್ಲಿ ಬೆಳಗ್ಗೆ 10:30ಕ್ಕೆ ಪ್ರಯಾಣಿಸುವ ಅವರು ದೇವಿಯ ದರ್ಶನದ ಬಳಿಕ ಸುವರ್ಣ ಭಾರತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಸಚಿವರು ಡಿನ್ನರ್ಗೆ ಸೇರಬಾರದು ಅಂತೇನಿಲ್ಲ, ಅದು ದೊಡ್ಡ ವಿಷಯ ಅಲ್ಲ. ಕೆಪಿಸಿಸಿ ಅಧ್ಯಕ್ಷರು ಬದಲಾಗಬಹುದು, ಬದಲಾಗದೇನೂ ಇರಬಹುದು ಅಂತ ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಡಿನ್ನರ್ ಮೀಟಿಂಗ್ ಬಗ್ಗೆ ಟೀಕಿಸುವ ಎಚ್ಡಿಕೆ ಅವರ ಪಕ್ಷದ ಬಗ್ಗೆ ಮಾತನಾಡಲಿ ಅಂತಲೂ ದಿನೇಶ್ ಗುಂಡೂರಾವ್ ತೆರೆಗೇಟ್ ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ಖಾಲಿ ಇಲ್ಲ. ನಾನು ಡಿಸಿಎಂ ಡಿಕೆಗೆ ಹೇಳುವ ಸಲಹೆ ಇಷ್ಟೇ. ಯಾಕಪ್ಪ 2.5 ವರ್ಷ ಸಿಎಂ ಆಗ್ತೀಯಾ? ಮುಂದೆ ನಿಮ್ಮ ನೇತೃತ್ವದಲ್ಲೇ ಚುನಾವಣೆಗೆ ಹೋಗೋಣ. 5 ವರ್ಷ ನೀವೇ ಸಿಎಂ ಆಗಿ 2 ವರ್ಷಕ್ಕೆ ಯಾಕೆ ಒದ್ದಾಡ್ತಿದ್ದೀರಾ ಅಂತ ಬೆಂಗಳೂರಿನಲ್ಲಿ ಡಿಕೆಗೆ ಸಚಿವ ಕೆಎನ್ ರಾಜಣ್ಣ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಪವರ್ ಶೇರಿಂಗ್ ಹೈಕಮಾಂಡ್ಗೆ ಬಿಟ್ಟಿದ್ದು. ಹೈಕಮಾಂಡ್ ಮಟ್ಟದಲ್ಲಿ ಏನೇನು ಆಗಿದೆಯೋ, ಅಧಿಕಾರ ಕೊಟ್ರೆ ಅಸಾಧ್ಯವಾದದನ್ನ ಸಾಧ್ಯ ಮಾಡ್ತೀನಿ, ಕೆಳ ಸಮುದಾಯಕ್ಕೆ ಸಿಎಂ ಸ್ಥಾನ ಕೊಟ್ರೆ ಸ್ವಾಗತಿಸ್ತೀನಿ ಅಂತ ಬೆಂಗಳೂರಿನಲ್ಲಿ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಪ್ರತ್ಯಂಗಿರ ದೇವಿಗೆ ಡಿಕೆ ವಿಶೇಷ ಪೂಜೆ ಮಾಡಿಸಿದ್ದ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಎಲ್ಲರನ್ನೂ ದೇವರೇ ಕಾಪಾಡಬೇಕು. ಅಧಿಕಾರ ಶತ್ರು ನಾಶಕ್ಕೆ ಅಲ್ಲೆಲ್ಲೋ ಹೋಗೋದು. ಅಧಿಕಾರ ಕೊಡಪ್ಪ, ಶತ್ರು ನಾಶ ಮಾಡುವಂತಾನೆ ಎಂದಿದ್ದಾರೆ.
ಶತ್ರುನಾಶಕ್ಕಾಗಿ ಹೋಮ ಮಾಡಿಸಿದ್ದಾರೆ ಎಂಬ ಎಚ್ಡಿಕೆ ಹೇಳಿಕೆಗೆ ಡಿಸಿಎಂ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ. ನಮಗೆ ಯಾರ್ಯಾರು ತೊಂದರೆ ಕೊಡ್ತಿದ್ದಾರೆ ಅವರಿಂದ ರಕ್ಷಣೆ ಸಿಗಲಿ ಅಂತ ದೇವರ ಬಳಿ ಪ್ರಾರ್ಥನೆ ಮಾಡ್ತೇನೆ. ಇದರಲ್ಲಿ ಮುಚ್ಚಿಡುವಂತದ್ದು ಏನೂ ಇಲ್ಲ ಅಂದಿದ್ದಾರೆ. ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದನ್ನ ಟೀಕಿಸಿದ ವಿಪಕ್ಷಗಳ ವಿರುದ್ಧ ಡಿಸಿಎಂ ಡಿಕೆ ಗರಂ ಆಗಿದ್ದಾರೆ. ಧರ್ಮದ ಬಗ್ಗೆ ನನಗೆ ನಂಬಿಕೆ ಇದೆ. ದೇವರಿಗೆ ನಮಸ್ಕರಿಸದೆ ಮನೆಯಿಂದ ಹೊರಗೆ ಹೋಗಲ್ಲ. ಧರ್ಮ ಕಾಪಾಡಿದ್ರೆ ಧರ್ಮವು ಅವರನ್ನ ಕಾಪಾಡುತ್ತೆ ಎಂದಿದ್ದಾರೆ. ಡಿಕೆ ದೇಗುಲ ಭೇಟಿ ವಿಚಾರಗಳ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವ ಕೆಎನ್ ರಾಜಣ್ಣ, ನಾನು ವಾಮಾಚಾರದ ಬಗ್ಗೆ ಎಲ್ಲ ನಂಬಲ್ಲ ಅಂದಿದ್ದಾರೆ. ಬೆಂಗಳೂರಿನಲ್ಲಿ ಟಿವಿ9 ಜೊತೆಗೆ ಮಾತನಾಡಿದ್ರು, ನಾನು ದೇವರನ್ನ ನಂಬಲ್ಲ ಅಂದಿದ್ದಾರೆ. ಸದ್ಯಕ್ಕೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಸಿಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿಯಲಿದ್ದಾರೆ ಅಂತ ಹೊಸಪೇಟೆಯಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ನಾನು ಒಮ್ಮೊಮ್ಮೆ ಬೊಮ್ಮಾಯಿ ಜೊತೆ ಊಟ ಮಾಡ್ತೀನಿ, ಅದರಲ್ಲಿ ತಪ್ಪೇನು ಅಂತ ಪ್ರಶ್ನಿಸಿದ್ದಾರೆ. ಸಿಎಂ ಇದ್ದಾಗ ಮತ್ತೊಬ್ಬ ಸಿಎಂ ಬಗ್ಗೆ ಪ್ರಶ್ನೆನೇ ಇಲ್ಲ. ಮುಂದೆ ಆ ಸಂದರ್ಭ ಬಂದ್ರೆ ಹೈಕಮಾಂಡ್ ಇರುತ್ತೆ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ರು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಿದ್ರು ಮಾಡದಿದ್ರು ತಪ್ಪಾಗಲ್ಲ ಅಂತಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅನ್ನೋದು ನಮ್ಮೆಲ್ಲರ ಇಚ್ಛೆ. ಗುರುಗಳ ದಯೆಯಿಂದ ಡಿಕೆ ಸಿಎಂ ಆಗ್ತಾರೆ ಅಂತ ನನ್ನ ನಂಬಿಕೆ ಎಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯಲ್ಲಿ ವಿನಯ್ ಗುರೂಜಿ ಹೇಳಿದ್ದಾರೆ. ಅವರ ಪರಿಶ್ರಮಕ್ಕೆ ತಕ್ಕಂತೆ ಡಿಕೆ ಸಿಎಂ ಆಗುವ ವಿಶ್ವಾಸವಿದೆ ಅಂತಂದ್ರು. ಕಾಂಗ್ರೆಸ್ನ ದಲಿತ ನಾಯಕರ ಡಿನ್ನರ್ ಮೀಟಿಂಗ್ ವಿರುದ್ಧ ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ. ಡಿನ್ನರ್ ಪಾರ್ಟಿಯಲ್ಲಿ ಚರ್ಚಿಸೋದಾದ್ರೆ ಕ್ಯಾಬಿನೆಟ್ ಯಾಕೆ? ವಿದ್ಯಾರ್ಥಿ ವೇತನ ಸಿಗದೇ ಇದ್ರೆ ಸಪರೇಟ್ ಆಗಿ ಸೇರಿ ಡಿನ್ನರ್ನಲ್ಲಿ ಚರ್ಚೆ ಮಾಡ್ತೀರಾ ಅಂತ ಕೇಳಿದ್ದಾರೆ. ರಾಜಕೀಯ ಮಾಡಲು ಡಿನ್ನರ್ ಮೀಟಿಂಗ್ ಮಾಡಬೇಕಿಲ್ಲ ಅಂತ ಸಚಿವ ಬೋಸರಾಜು ಹೇಳಿದ್ದಾರೆ. ರಾಜಕೀಯ ಚರ್ಚೆ ಮಾಡಲು ಬೇರೆ ಸ್ಥಳಗಳಿವೆ. ರಾಜಕಾರಣಿಗಳು ಎಂದ ಮೇಲೆ ನಿತ್ಯ ನಮ್ಮನೆಗೆ ಜನ ಬರ್ತಾರೆ ಅಂತ ಹೇಳಿದ್ದಾರೆ. ಮಗ ಸೋತಿದ್ದಕ್ಕೆ 60% ಆರೋಪ ಮಾಡ್ತಿದ್ದಾರೆ ಎಂದಿದ್ದ ಕೃಷ್ಣ ಬೈರೇಗೌಡ ವಿರುದ್ಧ ಎಚ್ಡಿಕೆ ಗರಂ ಆಗಿದ್ದಾರೆ. ಮಗ ಸೋತಿದ್ದಕ್ಕೆ ಹತಾಶೆಯೋ ಎಲ್ಲವೂ ಬಿಡಿ, 60% ಕಮಿಷನ್ಗೆ ಉತ್ತರ ಹೇಳ್ರಪ್ಪ. ಕಂದಾಯ ಇಲಾಖೆ ಸತ್ಯವಾಗಿ ನಡೀತಾ ಇದೆಯಾ? ಎಸಿ ಪೋಸ್ಟ್ಗೆ ಎಷ್ಟು ದುಡ್ಡು ತೆಗೆದುಕೊಳ್ತೀರಾ ಅಂತ ಪ್ರಶ್ನಿಸಿದ್ದಾರೆ ಎಚ್ಡಿಕೆ. ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿವೈ ವಿಜಯೇಂದ್ರ ಇಂದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಪಕ್ಷದ ಪರಾಜಿತ ಅಭ್ಯರ್ಥಿಗಳ ಸಭೆ ನಡೆಸಿದ್ರು. ಮುಂದಿನ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗೆ ಪಕ್ಷ ಸಂಘಟನೆಯ ಬಗ್ಗೆ ಚರ್ಚಿಸಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಸಭೆಗೆ ಕೆಲ ಪರಾಜಿತ ಅಭ್ಯರ್ಥಿಗಳು ಗೈರಾಗಿದ್ರು. ಪರಾಜಿತ ಅಭ್ಯರ್ಥಿಗಳಾದ ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ, ಕುಮಾರ್ ಬಂಗಾರಪ್ಪ, ಮಾಧುಸ್ವಾಮಿ ಸೇರಿ ಕೆಲವರು ಸಭೆಯಿಂದ ದೂರವೇ ಉಳಿದಿದ್ದಾರೆ. ವಾರಕ್ಕೆ 90 ಗಂಟೆ ಕೆಲಸ ಮಾಡಿ, ಭಾನುವಾರವೂ ಕಚೇರಿಗೆ ಹೋಗಿ ಕೆಲಸ ಮಾಡಿ ಅಂತ L&T ಸಂಸ್ಥೆಯ ಚೇರ್ಮನ್ ಸುಬ್ರಹ್ಮಣ್ಯನ್ ಹೇಳಿದ್ದಾರೆ. ನೀವು ಮನೆಯಲ್ಲೇ ಕೂತು ಏನ್ ಮಾಡ್ತೀರಿ, ಎಷ್ಟು ಹೊತ್ತು ಹೆಂಡತಿ ಮುಖ ನೋಡ್ಕೊಂಡಿರ್ತೀರಿ ಅಂತ ಹೇಳಿರುವುದು ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಸುಬ್ರಹ್ಮಣ್ಯನ್ ಹೇಳಿಕೆಗೆ ಬೀಟೌನ್ ನಟಿ ದೀಪಿಕಾ ಪಡುಕೋಣೆ ಆಕ್ಷೇಪಿಸಿದ್ದಾರೆ. ಇದು ಆಘಾತ ತಂದಿದೆ ಅಂತ ದೀಪಿಕಾ ಪೋಸ್ಟ್ ಹಾಕಿದ್ದಾರೆ. ಮಾಜಿ ಬ್ಯಾಡ್ಮಿಂಟನ್ ಆಟಗಾರ್ತಿ ಜ್ವಾಲಾ ಗುಟ್ಟಾ ಕೂಡ ಖಂಡಿಸಿದ್ದು, ಸುಬ್ರಹ್ಮಣ್ಯನ್ ಸ್ತ್ರೀ ದ್ವೇಷದ ಹೇಳಿಕೆ ಕೊಟ್ಟಿದ್ದಾರೆ. ಇದು ತುಂಬಾ ಕೆಟ್ಟ ಚಾಳಿ ಅಂತ ಗುಡುಗಿದ್ದಾರೆ. ಹಿಂದಿ ಒಂದು ಅಧಿಕೃತ ಭಾಷೆಯೇ ಹೊರತು ರಾಷ್ಟ್ರೀಯ ಭಾಷೆಯಲ್ಲ ಅಂತ ಮಾಜಿ ಕ್ರಿಕೆಟಿಗ ಆರ್ ಅಶ್ವಿನ್ ಹೇಳಿದ್ದಾರೆ. ಚೆನ್ನೈನ ಕಾಲೇಜೊಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅವರು ಈ ಹೇಳಿಕೆ ನೀಡಿರುವುದು ರಾಷ್ಟ್ರೀಯ ಭಾಷೆ ವಿವಾದ ಮತ್ತೆ ಮುನ್ನೆಲೆಗೆ ಬರುವಂತೆ ಮಾಡಿದೆ. ಪತ್ನಿ ಧನುಶ್ರೀ ವರ್ಮಾ ಜೊತೆಗಿನ ವಿಚ್ಛೇದನ ವದಂತಿಗೆ ಕ್ರಿಕೆಟಿಗ ಯಜುವೇಂದ್ರ ಚಹಾಲ್ ಬೇಸರ ವ್ಯಕ್ತಪಡಿಸಿದ್ದಾರೆ. ವದಂತಿ ಹರಡಿಸಬೇಡಿ ಅಂತ ಫ್ಯಾನ್ಸ್ಗೆ ಮನವಿ ಮಾಡಿದ್ದಾರೆ. ಆಧಾರರಹಿತ ಹೇಳಿಕೆ ನೋವು ತರಿಸಿದೆ ಅಂತ ಇನ್ಸ್ಟಾಗ್ರಾಂನಲ್ಲಿ ಉಲ್ಲೇಖಿಸಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ಜೈ ಶಾ ಅವರನ್ನ ಬಿಸಿಸಿಐ ಭಾನುವಾರ ಸನ್ಮಾನಿಸಲಿದೆ. ಮುಂಬೈನಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಜೈ ಶಾ ಅವರನ್ನ ಸನ್ಮಾನಿಸಲಾಗುತ್ತೆ. 2024ರ ಆಗಸ್ಟ್ನಲ್ಲಿ ಜೈ ಶಾ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ರು ಐಸಿಸಿ.